ಗದಗ ಜಿಲ್ಲೆಗೆ ವಿದೇಶಿ ಹಕ್ಕಿಗಳ ಆಗಮಿಸ್ತಾ ಇದ್ದಾವೆ. ಆದರೆ ಇದು ಅನ್ನದಾತರ ಬದುಕನ್ನು ಮೂರಾಬಟ್ಟಿ ಮಾಡ್ತಾ ಇದ್ದಾವೆ. ಯಾಕಂತಂದರೆ ವಿದೇಶಿ ಹಕ್ಕಿಗಳು ಗದಗ ಜಿಲ್ಲೆ ಮಾಗಡಿ ಕೆರೆಗೆ ಬರ್ತಾವೆ. ಮಾಗಡಿ ಕೆರೆಗೆ ಬಂದಂಥ ವಿದೇಶಿ ಪಕ್ಷಿಗಳೇನಿದ್ದಾವೆ ಇವು ಅನ್ನದಾತರ ಜಮೀನುಗಳಿಗೆ ಲಗ್ಗೆ ಇಟ್ಟು ಅವರು ಬೆಳೆದಂಥ ಶೇಂಗಾ ಕಡ್ಲಿ ಬೆಳೆಗಳನ್ನು ಸರ್ವನಾಶ ಮಾಡ್ತಾ ಇದ್ದಾವೆ. ಹೀಗಾಗಿ ರೈತರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತನಾಡಲು ರೈತರಿದ್ದಾರೆ, ಅವರನ್ನು ಕೇಳೋಣ. ಈಗ ವಿದೇಶಿಗಳಿಂದ ಹಕ್ಕಿಗಳು ಬರ್ತಾವೆ, ಒಂದು ಕಡೆ ಸಂತಸ ಆಗುತ್ತೆ, ನಿಮ್ಗೆ ಏನು ಹಾನಿ ಆಗ್ತಾ ಇದೆ ಅದರಿಂದ? ನಮಗೆ ರೈತರಿಗೆ ಅದರಿಂದ ದೊಡ್ಡ ಹಾನಿ ಆಗತ್ತೆ ರೀ. ಮತ್ತು ಹೊಳ್ಳಿ ಮೊದಲ ಕಡಿಮೆ ಹಕ್ಕಿ ಬರ್ತಿದ್ವು ರೀ ಅವು. ಈಗೆಲ್ಲ 10,000 ಗಟ್ಟಲೆ ಹಕ್ಕಿ ಬರ್ತಾವೆ. ಹಿಂಗಾಗಿ ಎಲ್ಲ ರೈತರಿಗೆ ಕಡ್ಲಿ ಶೇಂಗಾ ಯಾವ ಪೀಕಾದರೂ ಬಿಡೋದಿಲ್ಲ. ಜೋಳ ಇರ್ಬೋದು, ಅಲಸಂದಿ ಇರ್ಬೋದು, ಇಲ್ಲೆಲ್ಲ ಈ ಥರ ಮಾಡ್ಯಾವ ನೋಡ್ರಿ. ಈಗ ಕಾಯಿ ಆಗಿದ್ದು ಕಡ್ಲಿನ ತಿಂದು ಮತ್ತು ಇದರ ಕಾಯಿ ಒಂದೆರಡು ಗಿಡ ಕಾಯಿ ಅದಾವು, ಇವಿಷ್ಟು ಕಾಯಿ ಇಲ್ಲ ನೋಡ್ರಿ. ಈ ಟೈಪ್ ತಿಂದು ಅವು ರಾತ್ರಿ ಆದ್ರೆ ಬೆಳೆದಂಗಳಿರ್ತಾನೆ ರಾತ್ರಿ ಸಹಿತ ಹಾರಿ ರೈತರಿಗೆಲ್ಲ ಈಗ ಮಾಗಡಿ ಇರ್ಬೋದು, ಗೊಜನೂರು ಇರ್ಬೋದು, ಸುಮಾರು ಅವು ಒಂದು ಕುಂತು ಅಂದ್ರೆ ಒಂದು 10 ಎಕರೆ 20 ಎಕರೆ ಹೊಲ ಸಾಲೋದಿಲ್ಲ ಅವಕ್ಕೆ. ಎಲ್ಲ ತಿಂದು ಹೋಗ್ಬಿಟ್ಟು ಅಂದ್ರೆ ರೈತರಿಗೆ ಇದ್ರಾಗ ಏನು ಉಳಿದಲ್ಲ. ಈಗ ಒಬ್ಬೊಬ್ಬ ರೈತರು ಒಂದು ಎಕರೆಗೆ 20-20 ಸಾವಿರ ರೂಪಾಯಿ ಖರ್ಚು ಮಾಡ್ಯಾರ, 30 ಸಾವಿರ ಖರ್ಚು ಮಾಡ್ಯಾರ. ಎಲ್ಲನೂ ತಿಂದು ಹಾಕಾಕತ್ತೀವಿ ರೀ. ಅದಕ್ಕೆ ನೀವು ಇದಕ್ಕೆ ಒಂದು ಏನಾರ ನಾವೆಲ್ಲ ಈಗ ಅರಣ್ಯ ಇಲಾಖೆಗೂ ಮನವಿ ಕೊಟ್ಟಿವಿ, ಎಲ್ಲ ಸರ್ಕಾರಕ್ಕೂ ಗಮನಕ್ಕೆ ತಂದು ಏನೋ ಒಂದು ರೈತರಿಗೆ ಒಂದು ಏನೋ ಒಂದು ಅಷ್ಟು ಪರಿಹಾರದರ ವ್ಯವಸ್ಥೆ ಮಾಡಬೇಕು. ಇವು ವರ್ಷ ಬರಕತ್ತಿ ಒಂದು 15-20 ವರ್ಷ ಆದ್ರಿ. ಅಷ್ಟಾದರೂ ರೈತರು ಅಲ್ಲಿಂದನೂ ಇಲ್ಲಿ ಮಟನೂ ಹೋಲ್ಬಿಡೋ ಹಕ್ಕಿ ಅವು ಏನು ಮಾಡಬಾರ್ದು ಅಂತೇಳಿ ಯಾರೂ ತೊಂದರೆ ಮಾಡಿಲ್ಲ ಅವಕ್ಕೆ. ಇಷ್ಟು ಲುಕ್ಷಣೆ ಆದರೂ ಇವತ್ತು ಅತಿಯಾಗಿ ನಾವೆಲ್ಲ ರೈತರು ಕೂಡಿ ಈ ಟಿ ವಿ ಮುಖಾಂತರ ನಿಮ್ಗೆ ಗಮನ ಸೆಳೆಯಕತ್ತೀವಿ. ಇವತ್ತು ಒಂದು ವರ್ಷ ಅಲ್ಲ, ಈಗ ಒಂದು 15-20 ವರ್ಷದಿಂದ ನಮ್ಮನ್ನು ಲಾಸ್ ಮಾಡ್ಯಾವು. ಅದಕ್ಕೆ ಏನಾದರೂ ಇದಕ್ಕೊಂದು ಏನಾರ ಪರಿಹಾರ ಕಂಡು ಹಿಡಿಬೇಕಂತೇಳಿ ನಾವು ಮನವಿ ಮಾಡ್ಕೊತೀವಿ. ಏನು ವಿದೇಶದಿಂದ ಬರುವಂಥ ಹಕ್ಕಿಗಳು ಏನು ಮಾಗಡಿ ಕೆರೆಯ ಸುತ್ತಮುತ್ತಲಿರುವಂಥ ಸುಮಾರು ಎಕರೆ ಪ್ರದೇಶದಲ್ಲಿ ದಾಳಿ ಮಾಡ್ತಾ ಇದ್ದಾವೆ. ಹೀಗಾಗಿ ಬೆಳೆದಂಥ ರೈತರ ಜಮೀನಿನಲ್ಲಿ ಬೆಳೆದಂಥ ಬೆಳೆಗಳು ಕೂಡ ನಾಶ ಆಗ್ತಾ ಇದ್ದಾವೆ. ಸರ್, ಏನು ಸಮಸ್ಯೆ ಆಗ್ತಾ ಇದೆ ನಿಮಗೆ ಈಗ ಅದರಿಂದ? ಏನು ಸಮಸ್ಯೆ ಅಂದ್ರೆ ಸರ್, ಕೆರೆ ಸುತ್ತಮುತ್ತಲು ಇರ್ತಕ್ಕಂಥ ಒಂದು ಗ್ರಾಮಗಳೇನು ಬರ್ತಾವಲ್ಲ ಸರ್, ಆ ಗ್ರಾಮಗಳಿಗೆ ಇವತ್ತು ಬೆಳಗಿನ ಜಾವದ 5ರಿಂದ 7 ಮಟ್ಟ ಒಂದು 6ಕ್ಕಾಗಿ ಆ ಜಮೀನುಗಳಿಗೆ ನುಗ್ತದೆ ಸರ್. ಮತ್ತು ಸಂಜೆಗೆ 5ರಿಂದ 7-8 ಗಂಟೆ ಮಟ್ಟ ಒಂದು ನುಗ್ತದೆ. ಅದು 2 ಟೈಮ್, ದಿನಕ್ಕೆ 2 ಟೈಮ್ ನುಗ್ತದೆ ಸರ್. ಅದರ ಮೂಲ ಆಹಾರ ಏನಪ್ಪ ಅಂದರೆ ಕಡ್ಲಿ ಮತ್ತು ಶೇಂಗಾ ಪ್ರಮುಖ ಇರ್ತಕ್ಕಂಥ ಸರ್. ಈಗ ಒಂದು ಕಡ್ಲಿ ಅಂತ ಹಂತ ಅಂತಂದ್ರೆ ಸರ್ 25 ಬೆಳೆದ ಏನು ಬೆಳೆಯೋ ಹಂತ ಇರ್ತಲ್ಲ ಸರ್, ಸುಮಾರು ಒಂದು 4 ಇಂಚು 5 ಇಂಚಿನ ಒಂದು ಬೆಳೆಯನ್ನು ಏಕಾಲಕ್ಕೆ ಅದು ಒಂದು ಭೂಮಿಗೆ ಅಟ್ಯಾಕ್ ಮಾಡಿ ಆ ಸಂಪೂರ್ಣ ಅದನ್ನು ಕಿತ್ತು ಅದನ್ನು ಏನು ಮಾಡಿಬಿಡುತ್ತೆ, ಆಹಾರನ ತಿಂದ್ಬಿಡುತ್ತೆ ಸರ್. ಅಂದ್ರೆ ಕಡ್ಲಿ ಬೆಳೆನ ತಿಂತೈತಿ. ಹೀಗಾಗಿ ಒಂದು ಆ ಸಣ್ಣ ಬೆಳೆ ಇರ್ತಕ್ಕಂಥ ಬೆಳೆಗಳು ಸಂಪೂರ್ಣ ಇವತ್ತು ಬರ್ನಾಗಂದ್ರೆ ಏನು ಬೆಳೆಯಲ್ಲ ಅಂತ ಸ್ಥಿತಿ ಒಳಗೆ ರೈತರಿಗೆ ಚಿಂತಾಜನಕ ಆಗತ್ತೆ ಸರ್. ಶೇಂಗಾ ಈಗ ಮೇಲ್ಕಾಯಿ ಅಂದ್ರೆ ಈಗ ಅತಿವೃಷ್ಟಿಯಿಂದ ಮಳೆಯಿಂದ ಏನಾಗತ್ತಂದ್ರೆ ಒಂದು ಕಟಾವು ಹಂತದಲ್ಲಿ ಸರ್ ಮೇಲ್ಕಾಯಿ ಹೆಚ್ಚಿನ ಪ್ರಮಾಣದ ಭೂಮಿಯ ಉದುರಿ ಬಿದ್ದಿರುತ್ತೆ ಸರ್. ರೈತರಿಗೆ ಇವತ್ತು ನಾವು ಏಕಾಲಕ್ಕೆ ನಾವು ಆರಿಸ್ಬೇಕಂದ್ರೆ ಕಾರ್ಮಿಕರ ತೊಂದರೆ ಐತಿ. ಕಾರ್ಮಿಕರು ಇವತ್ತು ನಾಳೆ ಅಂತ ಮಾಡ್ಕೊಂತ ಹೋಗಲಿ ನಾವೇನಾರು ಸ್ವಲ್ಪ ಇದು ಮಾಡಿಬಿಟ್ಟು ಅಂದ್ರೆ ಮ್ಯಾಗಲಕಾಯಿ ಸಂಪೂರ್ಣ ತಿಂದ್ಬಿಡ್ತೈತಿ. ಹೀಗೆ 2 ಬೆಳೆಗಳನ್ನು ಸಂಪೂರ್ಣ ಮಾಡಿ ಇವತ್ತು ರೈತರು ಚಿಂತಾಜನಕ ಆಗ್ಯಾರ. ಅದಕ್ಕೆ ಇವತ್ತು ಅನುಗುಣವಾಗಿ ನಾವು ರೈತರು ಎಲ್ಲರೂ ಒಂದು ಅಲರ್ಟ್ ಆಗಿ ಅಂದ್ರೆ ಎಚ್ಚರ ಆಗಿ ಇದನ್ನು ನಾವು ಏನಾರ ನಾವು ಪಕ್ಷಿಗಳನ್ನು ಹೊಡೆಯೋದ್ರಲ್ಲಿ ಏನಾರ ಮಾಡಿದಂದ್ರೆ ಅಪರಾಧ ಸ್ಥಾನದಾಗಿರ್ತೀವಿ. ಅದಕ್ಕೆ ನಾವು ಏನಪ್ಪ ಅಂತಂದ್ರೆ ಸರ್ಕಾರ ಕೈ ಮುಗಿದು ಕೇಳ್ತೀವಿ ನಾವು ರೈತರೆಲ್ಲರೂ. ಇದನ್ನು ವಾಸ್ತವವಾಗಿ ಒಂದು ಆರೋಪದವರು ಬಂದು ಸಹಿತ ನೋಡಿದಾರೆ ಸರ್, ಸತ್ಯಾಂಶ ನೋಡಿದಾರೆ. ದಯವಿಟ್ಟು ಇದನ್ನು ತುರ್ತುಗತಿ ಒಳಗೆ ಒಂದು ಕಲಾಪದ ಒಳಗೆ ಇದನ್ನು ಪ್ರಸ್ತಾಪ ಮಾಡಿ ನಮಗೆ ರೈತರಿಗೆ ನ್ಯಾಯಸಮ್ಮತವಾಗಿ ಸೂಕ್ತವಾದ ಪರಿಹಾರ ಕೊಡ್ಬೇಕಂತ ನಾನು ಮನವಿ ಮಾಡ್ಕೊತಿದ್ದೀನಿ ಸರ್. ಸರ್, ಈಗ ಪ್ರಾಣಿಗಳ ಹಾನಿ ಮಾಡಿದರೆ ಪರಿಹಾರ ಸಿಗುತ್ತೆ, ಪಕ್ಷಿಗಳು ಮಾಡಿದರೆ ಸಿಗಲ್ಲ ಅಂತ ಹೇಳ್ತಿದ್ದಾರೆ. ಏನು ಈಗ ನೀವು ಸಚಿವರಿಗೆ ಏನಾರು ಭೇಟಿ ಆದರೂ ಅಥವಾ ಶಾಸಕರಿಗೆ ಭೇಟಿ ಆದರೂ ಏನು ಕ್ರಮ ಕೈಗೊಳ್ತೀರಿ ಅಂದಾರೆ? ಇದು ಪ್ರಾಣಿಗಳಿಂದ ಹಾನಿಯಾದಂಥ ವ್ಯವಸ್ಥೆಗೆ ಸರ್ಕಾರ ಆ ಮಟ್ಟದೊಳಗೆ ಏನೈತಿ ಅನುದಾನ ಕೊಡೋದು ಅಂತ ಐತ್ರಿ. ಈ ಪಕ್ಷಿಗಳಿಂದ ಲಾಸ್ ಏನಾಕತ್ತಿಲ್ಲ, ಅದಕ್ಕೆ ಯಾವುದೇ ರೀತಿ ಅನುದಾನ ಇರೋಂಗಿಲ್ಲ. ಅದಕ್ಕೆ ನಾವು ಏನು ಮಾಡಿದ್ವಿ, ಈಗ ಇವರೆಲ್ಲರೂ ಬಂದು ಹೇಳಿದ್ರಿಂದ ನಾವು RF ಅವ್ರನ್ನ ಕರ್ಕೊಂಬಂದು ಎಲ್ಲ ಹೊಲ ವಿಸಿಟ್ ಮಾಡಿದ್ವಿ. ವಿಸಿಟ್ ಮಾಡಿ ಶಾಸಕರ ಗಮನಕ್ಕೂ ಇದನ್ನಾಗಲೇ ತಂದಿದ್ದೀವಿ ನಾವು. ಈ ರೀತಿ ಹೊಲ ಎಲ್ಲ ಲಾಸ್ ಮಾಡಕತ್ತಿದ್ದವು ಶಾಸಕರೇ. ಇದನ್ನು ನೀವು ಅಧಿವೇಶನದಾಗ ಎತ್ತಿ ಕೇವಲ ಒಬ್ಬರು ಇಬ್ಬರು ರೈತರದಲ್ಲ, ಇದು ಸುತ್ತಮುತ್ತಲು ಇರತಕ್ಕಂಥ ಎಲ್ಲ ರೈತರ ಸಮಸ್ಯೆಗಳೈತಿ. ಸಾವಿರಾರು ಹೆಕ್ಟರ್ ಪ್ರದೇಶದಾಗ ಇದು ಎಲ್ಲ ಈ ಥರ ಲಾಸ್ ಮಾಡಕತ್ತೈತಿ. ನೀವು ಇದನ್ನು ಅಧಿವೇಶನದಾಗ ಎತ್ತಿ ಅಥವಾ ಈ ಎಲ್ಲ ರೈತರಿಗೆ ಏನು ಲಾಸ್ ಆಕತ್ತಿಲ್ಲ ಆ ರೈತರಿಗೆ ಸಮನಾಗಿ ಒಂದಿಷ್ಟು ಏನೋ ಅವ್ರಿಗೆ ಲಾಸ್ ಆದಂಥ ಭರಣ ತುಂಬ್ರಿ ಅಂದ್ರೆ ಎಲ್ಲ ರೈತರಿಗೆ ಅನುಕೂಲ ಆಕತಿ. ಮಳೆ ಬೆಳೆ ಸರಿಯಾಗಿ ಆಗ್ತಾಯಿಲ್ಲ ಅಂತೇಳಿ ನಾವು ಎಲ್ಲ ಕೂಡಿ ಹೇಳಿದ್ದೀವಿ ಸರ್. ಆಮೇಲೆ ಲಾಸ್ಟ್ ಟೈಮ್ ಒಂದು 4-5 ತಿಂಗಳಿಂದ ಒಂದು ಕೆರೆ ಇದರೊಳಗೆ ಒಂದು ಮೀಟಿಂಗ್ ಮಾಡಿದ್ವಿ. ಮೀಟಿಂಗ್ ಮಾಡಿದಾಗ DFO ವಾಜಪೇಯಿ ಮೇಡಮ್ ಅವರು ಇದ್ದರು, ಶಾಸಕರು ಇದ್ದರು, ಸ್ಥಳೀಯ ಮುಖಂಡರು ಇದ್ದರು. ಎಲ್ಲರೂ ತಮ್ಮ DFO ಅವ್ರ ಗಮನಕ್ಕೆ ತಂದ್ವಿ. ಅವತ್ತು ತಂದಾಗ ಅವರು ಹೇಳಿದರು, ಇದು ಕೇವಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಲಿಂದ ಮಾಡುವಂಥ ಕೆಲಸ ಆಗಂಗಿಲ್ಲ ರೀ, ನಾವು ಇದನ್ನು ಸರ್ಕಾರಕ್ಕೆ ಸಲ್ಲಿಸ್ತೀವಿ. ಸರ್ಕಾರ ಯಾವ ರೀತಿ ಅದನ್ನು ಪರಿಹಾರ ಕೊಡ್ತೈತಿ ಏನು ಅನ್ನೋದು ನಾವು ನಿಮ್ಗೆ ಆಮೇಲೆ ಹೇಳ್ತೀವಿ, ಅಥವಾ ಸರ್ಕಾರಕ್ಕೆ ನೀವು ಒಂದು ಮನವಿ ಕೊಡ್ರಿ ಅಂತ ಹೇಳಿದ್ರೆ ಆ ಪ್ರಕಾರ ಈಗೆಲ್ಲ ರೈತರು ಮನವಿ ಕೊಟ್ರ.
ನಾವು ಏನು ಅರಣ್ಯ ಸಮಿತಿಗೆ ಹೇಳಿ ಅರಣ್ಯ ಸಮಿತಿಯವರು ಮತ್ತು RF ಅವರು ಬಂದು ವಿಸಿಟ್ ಮಾಡಿದಾಗ ಈ ನುಕ್ಸಾನಂತಿ ಕಂಡು ಬಂದೈತಿ. ನಾವು ಡಿಪಾರ್ಟ್ಮೆಂಟ್ಲಿಂದ ನಾವು ಒತ್ತಾಯ ಮಾಡ್ತೀವಿ, ರೈತರ ಮುಖಾಂತರ ಒತ್ತಾಯ ಐತಿ. ಇದನ್ನು ಆದಷ್ಟು ಬೇಗ ನಮ್ಮ ಶಾಸಕರು ಈ ಬೆಳಗಾವಿ ಅಧಿವೇಶನದೊಳಗೆ ಇದನ್ನು ಎಲ್ಲರ ಗಮನ ಸೆಳೆದು ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು ಅಥವಾ ಸ್ಟೇಟ್ ಗೌರ್ಮೆಂಟ್ ಇರ್ಬೋದು, ಎರಡಕ್ಕೂ ಈ ಗಮನಕ್ಕೆ ತೊಗೊಂಬಂದು ಈ ರೈತರಿಗೆ ಒಂದು ಲಾಸನ್ನು ತುಂಬಿಕೊಳ್ಳುವಂಥ ವ್ಯವಸ್ಥೆ ಕಲ್ಪಿಸಲಿ ಅಂತೇಳಿ ನಾವು ಶಾಸಕರಲ್ಲಿ ಮನವಿ ಮಾಡಿಕೊಡ್ತೀವಿ. ಗದಗ ಜಿಲ್ಲೆಗೆ ವಿದೇಶಿ ಹಕ್ಕಿಗಳ ಆಗಮಿಸ್ತಾ ಇದ್ದಾವೆ, ಆದರೆ ಇದು ಅನ್ನದಾತರ ಬದುಕನ್ನು ಮೂರಾಬಟ್ಟಿ ಮಾಡ್ತಾ ಇದ್ದಾವೆ. ಯಾಕಂತಂದರೆ ವಿದೇಶಿ ಹಕ್ಕಿಗಳು ಗದಗ ಜಿಲ್ಲೆ ಮಾಗಡಿ ಕೆರೆಗೆ ಬರ್ತಾವೆ. ಮಾಗಡಿ ಕೆರೆಗೆ ಬಂದಂಥ ವಿದೇಶಿ ಪಕ್ಷಿಗಳೇನಿದ್ದಾವೆ ಇವು ಅನ್ನದಾತರ ಜಮೀನುಗಳಿಗೆ ಲಗ್ಗೆ ಇಟ್ಟು ಅವರು ಬೆಳೆದಂಥ ಶೇಂಗಾ ಕಡ್ಲಿ ಬೆಳೆಗಳನ್ನು ಸರ್ವನಾಶ ಮಾಡ್ತಾ ಇದ್ದಾವೆ. ಹೀಗಾಗಿ ರೈತರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತನಾಡಲು ರೈತರಿದ್ದಾರೆ, ಅವರನ್ನು ಕೇಳೋಣ. ಈಗ ವಿದೇಶಿಗಳಿಂದ ಹಕ್ಕಿಗಳು ಬರ್ತಾವೆ, ಒಂದು ಕಡೆ ಸಂತಸ ಆಗುತ್ತೆ, ನಿಮ್ಗೆ ಏನು ಹಾನಿ ಆಗ್ತಾ ಇದೆ ಅದರಿಂದ? ನಮಗೆ ರೈತರಿಗೆ ಅದರಿಂದ ದೊಡ್ಡ ಹಾನಿ ಆಗತ್ತೆ ರೀ. ಮತ್ತು ಹೊಳ್ಳಿ ಮೊದಲ ಕಡಿಮೆ ಹಕ್ಕಿ ಬರ್ತಿದ್ವು ರೀ ಅವು. ಈಗೆಲ್ಲ 10,000 ಗಟ್ಟಲೆ ಹಕ್ಕಿ ಬರ್ತಾವೆ. ಹಿಂಗಾಗಿ ಎಲ್ಲ ರೈತರಿಗೆ ಕಡ್ಲಿ ಶೇಂಗಾ ಯಾವ ಪೀಕಾದರೂ ಬಿಡೋದಿಲ್ಲ. ಜೋಳ ಇರ್ಬೋದು, ಅಲಸಂದಿ ಇರ್ಬೋದು, ಇಲ್ಲೆಲ್ಲ ಈ ಥರ ಮಾಡ್ಯಾವ ನೋಡ್ರಿ. ಈಗ ಕಾಯಿ ಆಗಿದ್ದು ಕಡ್ಲಿನ ತಿಂದು ಮತ್ತು ಇದರ ಕಾಯಿ ಒಂದೆರಡು ಗಿಡ ಕಾಯಿ ಅದಾವು, ಇವಿಷ್ಟು ಕಾಯಿಲ್ಲ ನೋಡ್ರಿ. ಈ ಟೈಪ್ ತಿಂದು ಅವು ರಾತ್ರಿ ಆದ್ರೆ ಬೆಳೆದಂಗಳಿರ್ತಾನೆ ರಾತ್ರಿ ಸಹಿತ ಹಾರಿ ರೈತರಿಗೆಲ್ಲ ಈಗ ಮಾಗಡಿ ಇರ್ಬೋದು, ಗೊಜನೂರು ಇರ್ಬೋದು, ಸುಮಾರು ಅವು ಒಂದು ಕುಂತು ಅಂದ್ರೆ ಒಂದು 10 ಎಕರೆ 20 ಎಕರೆ ಹೊಲ ಸಾಲೋದಿಲ್ಲ ಅವಕ್ಕೆ. ಎಲ್ಲ ತಿಂದು ಹೋಗ್ಬಿಟ್ಟು ಅಂದ್ರೆ ರೈತರಿಗೆ ಇದ್ರಾಗ ಏನು ಉಳಿದಲ್ಲ. ಈಗ ಒಬ್ಬೊಬ್ಬ ರೈತರು ಒಂದು ಎಕರೆಗೆ 20,000 ರೂಪಾಯಿ ಖರ್ಚು ಮಾಡ್ಯಾರ, 30,000 ಖರ್ಚು ಮಾಡ್ಯಾರ. ಎಲ್ಲನೂ ತಿಂದು ಹಾಕಾಕತ್ತೇವೆ ರೀ. ಅದಕ್ಕೆ ನೀವು ಇದಕ್ಕೆ ಒಂದು ಏನಾರ ನಾವೆಲ್ಲ ಈಗ ಅರಣ್ಯ ಇಲಾಖೆಗೂ ಮನವಿ ಕೊಟ್ಟಿವಿ, ಎಲ್ಲ ಸರ್ಕಾರಕ್ಕೂ ಗಮನಕ್ಕೆ ತಂದು ಏನೋ ಒಂದು ರೈತರಿಗೆ ಒಂದು ಏನೋ ಒಂದು ಅಷ್ಟು ಪರಿಹಾರದರ ವ್ಯವಸ್ಥೆ ಮಾಡಬೇಕು. ಇವು ವರ್ಷ ಬರಕತ್ತಿ ಒಂದು 15-20 ವರ್ಷ ಆತ್ರಿ. ಅಷ್ಟಾದರೂ ರೈತರು ಅಲ್ಲಿಂದನೂ ಇಲ್ಲಿ ಮಟನೂ ಹೋಲ್ಬಿಡೋ ಹಕ್ಕಿ ಅವು ಏನು ಮಾಡಬಾರ್ದು ಅಂತೇಳಿ ಯಾರೂ ತೊಂದರೆ ಮಾಡಿಲ್ಲ ಅವಕ್ಕೆ. ಇಷ್ಟು ಲುಕ್ಷಣೆ ಆದರೂ ಇವತ್ತು ಅತಿಯಾಗಿ ನಾವೆಲ್ಲ ರೈತರು ಕೂಡಿ ಈ TV ಮುಖಾಂತರ ನಿಮ್ಗೆ ಗಮನ ಸೆಳೆಯಕತ್ತೀವಿ. ಇವತ್ತು ಒಂದು ವರ್ಷ ಅಲ್ಲ, ಈಗ ಒಂದು 15-20 ವರ್ಷದಿಂದ ನಮ್ಮನ್ನು ಲಾಸ್ ಮಾಡ್ಯಾವು. ಅದಕ್ಕೆ ಏನಾದರೂ ಇದಕ್ಕೊಂದು ಏನಾರ ಪರಿಹಾರ ಕಂಡು ಹಿಡಿಬೇಕಂತೇಳಿ ನಾವು ಮನವಿ ಮಾಡ್ಕೊತೀವಿ. ಏನು ವಿದೇಶದಿಂದ ಬರುವಂಥ ಹಕ್ಕಿಗಳು ಏನು ಮಾಗಡಿ ಕೆರೆಯ ಸುತ್ತಮುತ್ತಲಿರುವಂಥ ಸುಮಾರು ಎಕರೆ ಪ್ರದೇಶದಲ್ಲಿ ದಾಳಿ ಮಾಡ್ತಾ ಇದ್ದಾವೆ. ಹೀಗಾಗಿ ಬೆಳೆದಂಥ ರೈತರ ಜಮೀನಿನಲ್ಲಿ ಬೆಳೆದಂಥ ಬೆಳೆಗಳು ಕೂಡ ನಾಶ ಆಗ್ತಾ ಇದ್ದಾವೆ. ಸರ್, ಏನು ಸಮಸ್ಯೆ ಆಗ್ತಾ ಇದೆ ನಿಮಗೆ ಈಗ ಅದರಿಂದ? ಏನು ಸಮಸ್ಯೆ ಅಂದ್ರೆ ಸರ್, ಕೆರೆಯ ಸುತ್ತಮುತ್ತಲು ಇರ್ತಕ್ಕಂಥ ಒಂದು ಗ್ರಾಮಗಳೇನು ಬರ್ತಾವಲ್ಲ ಸರ್, ಆ ಗ್ರಾಮಗಳಿಗೆ ಇವತ್ತು ಬೆಳಗಿನ ಜಾವದ 5ರಿಂದ 7 ಮಟ್ಟ ಒಂದು 6 ಆ ಜಮೀನುಗಳಿಗೆ ನುಗ್ತದೆ ಸರ್. ಮತ್ತು ಸಂಜೆಗೆ 5ರಿಂದ 7, 8 ಗಂಟೆ ಮಟ್ಟ ಒಂದು ನುಗ್ತದೆ. ಅಂದರೆ 2 ಟೈಮ್, ದಿನಕ್ಕೆ 2 ಟೈಮ್ ನುಗ್ತದೆ ಸರ್. ಅದರ ಮೂಲ ಆಹಾರ ಏನಪ್ಪ ಅಂದರೆ ಕಡ್ಲಿ ಮತ್ತು ಶೇಂಗಾ ಪ್ರಮುಖ ಇರ್ತಕ್ಕಂಥ ಸರ್. ಈಗ ಒಂದು ಕಡ್ಲಿ ಅಂತ ಹಂತ ಅಂತಂದ್ರೆ ಸರ್ 25 ದಿನ ಬೆಳೆಯೋ ಹಂತ ಇರ್ತಲ್ಲ ಸರ್, ಸುಮಾರು ಒಂದು 4 ಇಂಚು 5 ಇಂಚಿನ ಒಂದು ಬೆಳೆಯನ್ನು ಏಕಾಲಕ್ಕೆ ಒಂದು ಭೂಮಿಗೆ ಅಟ್ಯಾಕ್ ಮಾಡಿ ಆ ಸಂಪೂರ್ಣ ಅದನ್ನು ಕಿತ್ತು ಅದನ್ನು ಏನು ಮಾಡಿಬಿಡುತ್ತೆ, ಆಹಾರನ ತಿಂದ್ಬಿಡುತ್ತೆ ಸರ್. ಅಂದ್ರೆ ಕಡ್ಲಿ ಬೆಳೆನ ತಿಂತೈತಿ. ಹೀಗಾಗಿ ಒಂದು ಆ ಸಣ್ಣ ಬೆಳೆ ಇರ್ತಕ್ಕಂಥ ಬೆಳೆಗಳು ಸಂಪೂರ್ಣ ಇವತ್ತು ಬರ್ನಾಗಂದ್ರೆ ಏನು ಬೆಳೆಯಲ್ಲ ಅಂತ ಸ್ಥಿತಿ ಒಳಗೆ ರೈತರಿಗೆ ಚಿಂತಾಜನಕ ಆಗತ್ತೆ ಸರ್. ಶೇಂಗಾ ಈಗ ಮೇಲ್ಕಾಯಿ ಅಂದ್ರೆ ಈಗ ಅತಿವೃಷ್ಟಿಯಿಂದ ಮಳೆಯಿಂದ ಏನಾಗತ್ತೆ ಅಂದ್ರೆ ಒಂದು ಕಟಾವು ಹಂತದಲ್ಲಿ ಸರ್ ಮೇಲ್ಕಾಯಿ ಹೆಚ್ಚಿನ ಪ್ರಮಾಣದ ಭೂಮಿಯ ಉದುರಿ ಬಿದ್ದುಬಿಡುತ್ತೆ ಸರ್. ರೈತರಿಗೆ ಇವತ್ತು ನಾವು ಏಕಾಲಕ್ಕೆ ನಾವು ಆರಿಸ್ಬೇಕಂದ್ರೆ ಕಾರ್ಮಿಕರ ತೊಂದರೆ ಐತಿ. ಕಾರ್ಮಿಕರು ಇವತ್ತು ನಾಳೆ ಅಂತ ಮಾಡ್ಕೊಂತ ಹೋಗಲಿ ನಾವೇನಾರು ಸ್ವಲ್ಪ ಇದು ಮಾಡಿಬಿಟ್ಟು ಅಂದ್ರೆ ಮ್ಯಾಗಲಕಾಯಿ ಸಂಪೂರ್ಣ ತಿಂದ್ಬಿಡ್ತೈತಿ. ಹೀಗೆ 2 ಬೆಳೆಗಳನ್ನು ಸಂಪೂರ್ಣ ಮಾಡಿ ಇವತ್ತು ರೈತರು ಚಿಂತಾಜನಕ ಆಗ್ಯಾರ. ಅದಕ್ಕೆ ಇವತ್ತು ಅನುಗುಣವಾಗಿ ನಾವು ರೈತರು ಎಲ್ಲರೂ ಒಂದು ಅಲರ್ಟ್ ಆಗಿ ಅಂದ್ರೆ ಎಚ್ಚರ ಆಗಿ ಇದನ್ನು ನಾವು ನಾವು ಪಕ್ಷಿಗಳನ್ನು ಹೊಡೆದರಲ್ಲಿ ಏನಾರು ಮಾಡಿದಂದ್ರೆ ಅಪರಾಧ ಸ್ಥಾನದಾಗಿರ್ತೀವಿ. ಅದಕ್ಕೆ ನಾವು ಏನಪ್ಪ ಅಂತಂದ್ರೆ ಸರ್ಕಾರ ಕೈ ಮುಗಿದು ಕೇಳ್ತೀವಿ. ನಾವು ರೈತರೆಲ್ಲರೂ ಇದನ್ನು ವಾಸ್ತವವಾಗಿ ಒಂದು RFದವರು ಬಂದು ಸಹಿತ ನೋಡಿದಾರೆ ಸರ್, ಸತ್ಯಾಂಶ ನೋಡಿದಾರೆ. ದಯವಿಟ್ಟು ಇದನ್ನು ತುರ್ತುಗತಿ ಒಳಗೆ ಒಂದು ಕಲಾಪದ ಒಳಗೆ ಇದನ್ನು ಪ್ರಸ್ತಾಪ ಮಾಡಿ ನಮಗೆ ರೈತರಿಗೆ ನ್ಯಾಯಸಮ್ಮತವಾಗಿ ಸೂಕ್ತವಾದ ಪರಿಹಾರ ಕೊಡ್ಬೇಕಂತ ನಾನು ಮನವಿ ಮಾಡ್ಕೊತಿದ್ದೀನಿ ಸರ್. ಸರ್, ಈಗ ಪ್ರಾಣಿಗಳ ಹಾನಿ ಮಾಡಿದ್ರೆ ಪರಿಹಾರ ಸಿಗ್ತದೆ, ಪಕ್ಷಿಗಳು ಮಾಡಿದ್ರೆ ಸಿಗಲ್ಲ ಅಂತ ಹೇಳ್ತಿದ್ದಾರೆ. ಏನು ಈಗ ನೀವು ಸಚಿವರಿಗೆ ಏನಾರು ಭೇಟಿ ಆದ್ರು ಅಥವಾ ಶಾಸಕರಿಗೆ ಭೇಟಿ ಆದ್ರು ಏನು ಕ್ರಮ ಕೈಗೊಳ್ತೀರಿ ಅಂದಾರೆ? ಇದು ಪ್ರಾಣಿಗಳಿಂದ ಹಾನಿಯಾದಂಥ ವ್ಯವಸ್ಥೆಗೆ ಸರ್ಕಾರ ಆ ಮಟ್ಟದೊಳಗೆ ಏನೈತಿ ಅನುದಾನ ಕೊಡೋದು ಅಂತ ಐತ್ರಿ. ಈ ಪಕ್ಷಿಗಳಿಂದ ಲಾಸ್ ಏನಾಕತ್ತಿಲ್ಲ, ಅದಕ್ಕೆ ಯಾವುದೇ ರೀತಿ ಅನುದಾನ ಇರೋಂಗಿಲ್ಲ. ಅದಕ್ಕೆ ನಾವು ಏನು ಮಾಡಿದ್ವಿ, ಈಗ ಇವರೆಲ್ಲರೂ ಬಂದು ಹೇಳಿದ್ರಿಂದ ನಾವು RF ಅವ್ರನ್ನ ಕರ್ಕೊಂಬಂದು ಎಲ್ಲ ಹೊಲ ವಿಸಿಟ್ ಮಾಡಿದ್ವಿ. ವಿಸಿಟ್ ಮಾಡಿ ಶಾಸಕರ ಗಮನಕ್ಕೂ ಇದನ್ನಾಗಲೇ ತಂದಿದ್ದೀವಿ ನಾವು. ಈ ರೀತಿ ಹೊಲ ಎಲ್ಲ ಲಾಸ್ ಮಾಡಕತ್ತಿದ್ದವು ಶಾಸಕರೇ. ಇದನ್ನು ನೀವು ಅಧಿವೇಶನದಾಗ ಎತ್ತಿ ಕೇವಲ ಒಬ್ಬರು ಇಬ್ಬರು ರೈತರದಲ್ಲ, ಇದು ಸುತ್ತಮುತ್ತಲು ಇರತಕ್ಕಂಥ ಎಲ್ಲ ರೈತರ ಸಮಸ್ಯೆಗಳೈತಿ. ಸಾವಿರಾರು ಹೆಕ್ಟರ್ ಪ್ರದೇಶದಾಗ ಇದೆಲ್ಲ ಈ ಥರ ಲಾಸ್ ಮಾಡಕತ್ತೈತಿ. ನೀವು ಇದನ್ನು ಅಧಿವೇಶನದಾಗ ಎತ್ತಿ ಅಥವಾ ಈ ಎಲ್ಲ ರೈತರಿಗೆ ಏನು ಲಾಸ್ ಆಕತ್ತಿಲ್ಲ ಆ ರೈತರಿಗೆ ಸಮನಾಗಿ ಒಂದಿಷ್ಟು ಏನೋ ಅವ್ರಿಗೆ ಲಾಸ್ ಆದಂಥ ಭರಣ ತುಂಬ್ರಿ ಅಂದ್ರೆ ಎಲ್ಲ ರೈತರಿಗೆ ಅನುಕೂಲ ಆಕತಿ. ಮಳೆ ಬೆಳೆ ಸರಿಯಾಗಿ ಆಗ್ತಾಯಿಲ್ಲ ಅಂತೇಳಿ ನಾವು ಎಲ್ಲ ಕೂಡಿ ಹೇಳಿದ್ದೀವಿ ಸರ್. ಆಮೇಲೆ ಲಾಸ್ಟ್ ಟೈಮ್ ಒಂದು 4-5 ತಿಂಗಳಿಂದ ಒಂದು ಕೆರೆ ಇದರೊಳಗೆ ಒಂದು ಮೀಟಿಂಗ್ ಮಾಡಿದ್ವಿ. ಮೀಟಿಂಗ್ ಮಾಡಿದಾಗ DFO ವಾಜಪೇಯಿ ಮೇಡಮ್ ಅವರು ಇದ್ದರು,
ಶಾಸಕರು ಇದ್ದರು, ಸ್ಥಳೀಯ ಮುಖಂಡರು ಇದ್ದರು, ಎಲ್ಲರೂ ತಮ್ಮ DF ಅವ್ರ ಗಮನಕ್ಕೆ ತಂದ್ವಿ ಅವತ್ತು. ತಂದಾಗ ಅವರು ಹೇಳಿದರು, ಇದು ಕೇವಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಲಿಂದ ಮಾಡುವಂಥ ಕೆಲಸ ಆಗಂಗಿಲ್ಲ ರೀ, ನಾವು ಇದನ್ನು ಸರ್ಕಾರಕ್ಕೆ ಸಲ್ಲಿಸ್ತೀವಿ, ಸರ್ಕಾರ ಯಾವ ರೀತಿ ಅದನ್ನು ಪರಿಹಾರ ಕೊಡ್ತೈತಿ ಏನು ಅನ್ನೋದು ನಾವು ನಿಮ್ಗೆ ಆಮೇಲೆ ಹೇಳ್ತೀವಿ, ಅಥವಾ ಸರ್ಕಾರಕ್ಕೆ ನೀವು ಒಂದು ಮನವಿ ಕೊಡ್ರಿ ಅಂತ ಹೇಳಿದ್ರೆ ಆ ಪ್ರಕಾರ ಈಗೆಲ್ಲ ರೈತರು ಮನವಿ ಕೊಟ್ರ. ನಾವು ಏನು ಅರಣ್ಯ ಸಮಿತಿಗೆ ಹೇಳಿ ಅರಣ್ಯ ಸಮಿತಿಯವರು ಮತ್ತು RF ಅವರು ಬಂದು ವಿಸಿಟ್ ಮಾಡಿದಾಗ ಈ ನುಕ್ಸಾನಂತಿ ಕಂಡು ಬಂದೈತಿ. ನಾವು ಡಿಪಾರ್ಟ್ಮೆಂಟ್ಲಿಂದ ನಾವು ಒತ್ತಾಯ ಮಾಡ್ತೀವಿ, ರೈತರ ಮುಖಾಂತರ ಒತ್ತಾಯ ಐತಿ. ಇದನ್ನು ಆದಷ್ಟು ಬೇಗ ನಮ್ಮ ಶಾಸಕರು ಈ ಬೆಳಗಾವಿ ಅಧಿವೇಶನದೊಳಗೆ ಇದನ್ನು ಎಲ್ಲರ ಗಮನ ಸೆಳೆದು ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು ಅಥವಾ ಸ್ಟೇಟ್ ಗೌರ್ಮೆಂಟ್ ಇರ್ಬೋದು, ಎರಡಕ್ಕೂ ಈ ಗಮನಕ್ಕೆ ತೊಗೊಂಬಂದು ಈ ರೈತರಿಗೆ ಒಂದು ಲಾಸನ್ನು ತುಂಬಿಕೊಳ್ಳುವಂಥ ವ್ಯವಸ್ಥೆ ಕಲ್ಪಿಸ್ಲಿ ಅಂತೇಳಿ ನಾವು ಶಾಸಕರಲ್ಲಿ ಮನವಿ ಮಾಡಿಕೊಡ್ತೀವಿ. ಒಟ್ಟಾರೆ ಹೇಳಬೇಕಂತಂದರೆ ವಿದೇಶದಿಂದ ಬರುವಂಥ ಪಕ್ಷಿಗಳು ಅನ್ನದಾತರ ಬದುಕನ್ನು ಹಾಳು ಮಾಡ್ತಾ ಇದ್ದಾವೆ. ಅವರು ಸಾಲ ಸೋಲ ಮಾಡಿ ಬೆಳೆದಂಥ ಬೆಳೆ ಸರ್ವನಾಶವಾಗ್ತಾ ಇದೆ. ಹೀಗಾಗಿ ನಮಗೆ ಸೂಕ್ತವಾದ ಪರಿಹಾರ ಕೊಡಬೇಕು. ಈ ಬಗ್ಗೆ ಅಧಿವೇಶನದಲ್ಲಿ ಇಲ್ಲಿಯ ಸ್ಥಳೀಯ ಶಾಸಕರು ಚರ್ಚೆ ಮಾಡಬೇಕಂತೇಳಿ ಅನ್ನದಾತರು ಒತ್ತಾಯ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಕೇಂದ್ರ ಆಗಿರ್ಬೋದು, ರಾಜ್ಯ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ.